1919ರಲ್ಲಿ ಫ್ರಾನ್ಸ್ನ ವರ್ಸೈಲ್ಸ್ ಎನ್ನುವಂತಹ ಈ ಪ್ರದೇಶದಲ್ಲಿ ಈ ಅರಮನೆಯಲ್ಲಿ ಮೊದಲ ಮಹಾಯುದ್ಧದ ಅಂತಿಮ ಮುದ್ರೆ ಸಿಕ್ಕಿತ್ತು. ಅಲ್ಲಿ ಕದನ ವಿರಾಮ ಒಪ್ಪಂದದ ಮಾತುಕತೆಗಳಾಗಿತ್ತು. ಸುದೀರ್ಘ 107 ವರ್ಷಗಳ ನಂತರ ಅದೇ ಅರಮನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಂತಹ ಯುದ್ಧಕ್ಕೆ ಬ್ರೇಕ್ ಹಾಕುವ ಸಹಿಯನ್ನು ಮಾಡಿದ್ದಾರೆ. ಅದೇ ಅರಮನೆಯಲ್ಲಿ ಆದಂತಹ ಬೆಳವಣಿಗೆ. ಆ ಮುಖಾಂತರ ಉಭಯ ದೇಶಗಳು ಇದೀಗ ಯುದ್ಧವನ್ನು ಸ್ಟಾಪ್ ಮಾಡ್ತಾ ಇವೆ. ಮುಂದಿನ 60 ದಿನಗಳ ಕಾಲ ಒಂದು ಅಬ್ಸರ್ವೇಷನ್ ಪೀರಿಯಡ್ ಇರುತ್ತೆ, ಅಬ್ಸರ್ವೇಷನ್ ಸಮಯ ಇರುತ್ತೆ. ಇರಾನ್ ಏನು ಮಾಡುತ್ತೆ, ಅಮೆರಿಕ ಏನು ಮಾಡುತ್ತೆ ಅಂತ ಅವರವರ ದೇಶಗಳ ಕಣ್ಗಾವಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಹೋಗ್ತಾ ಇರೋದು. ಆದರೆ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಯಾವ ಪ್ರಖರತೆಯನ್ನು ಅಮೆರಿಕ ಇರಾನ್ ಮೇಲೆ ತೆಗೆದುಕೊಂಡು ಬಂದಿತ್ತು ಅನ್ನೋದು ನೋಡಿದ್ದೀವಿ. ಮೊದಲ ಹಂತದಲ್ಲಿ ಇರಾನ್ ಸೋತು ಸುಣ್ಣವಾಗಿ ಬಿಡ್ತು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಯಿತು. ಆದರೆ ಇರಾನ್ ಪುಟಿದೆದ್ದು ಬಂತು. ಅದು ಇಸ್ರೇಲ್ನ ವಿರುದ್ಧ ಆಗಿರಬಹುದು, ಅಮೆರಿಕದ ವಿರುದ್ಧ ಆಗಿರಬಹುದು, ಪುಟಿದೇಳುವ ಮುಖಾಂತರ ಪ್ರತೀಕಾರದ ಭಾಗವನ್ನು ತೀರಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿತು. ಇದರ ಭಾಗವಾಗಿ ಏನಾಯಿತು ಅಂತ ಹೇಳಿದರೆ ಇರಾನ್ನವರು ಅನೇಕ ಜನರನ್ನು ಕಳೆದುಕೊಂಡರು, ಅಮೆರಿಕದ ಕೆಲ ಸೈನಿಕರು ಮೃತಪಟ್ಟರು. ಇದೆಲ್ಲ ಬೆಳವಣಿಗೆ ಆಗಿದೆ. ಅದೀಗ ಅಂತಿಮ ಮುದ್ರೆ ಬಿದ್ದಿದೆ. ಯಾರಿಗೆ ಏನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಖಜಾನೆ ಖಾಲಿಯಾಗಿದೆ. ಯುದ್ಧ ಶುರು ಮಾಡಿದ್ದೇ ಅಮೆರಿಕ, ಇದೀಗ ಖಜಾನೆ ಖಾಲಿಯಾಗಿದೆ ಅಂತ. ಈ ಖಜಾನೆ ಖಾಲಿಯಾಗಿದ್ದರ ಬಗ್ಗೆ ಅಮೆರಿಕಾದಲ್ಲಿ ಅಪಸ್ವರ ಎದ್ದಿದ್ದನ್ನು ನಾವೆಲ್ಲ ನೋಡಿದ್ವಿ. ನಾವು ಕಟ್ಟಿದಂತಹ ತೆರಿಗೆ ಹಣ ಮತ್ತೊಂದು ದೇಶದ ಹಿತಾಸಕ್ತಿಯ ಕಾರಣಕ್ಕಾಗಿ ಇರಾನ್ ಯುದ್ಧಕ್ಕೆ ಹೋಗ್ತಾ ಇದೆ ಅಂತ ಅಮೆರಿಕದ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆಗಳಾಯಿತು. ಅನುಮತಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಚರ್ಚೆಗಳು, ಇದರ ವಿರುದ್ಧ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬರೋದೆಲ್ಲ ನಾವೆಲ್ಲ ಆಗಿತ್ತು. ಇದೀಗ 108 ದಿನಗಳ ಅಮೆರಿಕ ಈ ಯುದ್ಧಕ್ಕೆ ವ್ಯಯ ಮಾಡಿದ್ದು 10.67 ಲಕ್ಷ ಕೋಟಿ ರೂಪಾಯಿ. ಇರಾನ್ ಅಗ್ಗದ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಬಳಕೆ ಅದು 37 ಕೋಟಿ ರೂಪಾಯಿ ಬೆಲೆಯ ಕ್ಷಿಪಣಿಗಳು. ಕೇವಲ ರಕ್ಷಣೆಗಾಗಿಯೇ ಪೆಂಟಗನ್ನಿನ 113 ಶತಕೋಟಿ ಡಾಲರ್ ಹಣ ಖರ್ಚಾಗಿದೆ ಅಂತ. ಟ್ರಂಪ್ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದೊಂದು ಸುದ್ದಿ. ಇರಾನ್ ಜೊತೆಗಿನ ಯುದ್ಧ ಅಮೆರಿಕ ಒಂದು ಪ್ರತಿ ಸೆಕೆಂಡಿಗೆ, ಜಸ್ಟ್ ಇಮ್ಯಾಜಿನ್ ನೀವು, ಪ್ರತಿ ಸೆಕೆಂಡಿಗೆ ಅಮೆರಿಕ 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದೆ. ಅಂದರೆ ಒಂದು ದಿನಕ್ಕೆ 9,400 ಕೋಟಿ ರೂಪಾಯಿ. ಪರ್ ಸೆಕೆಂಡ್ಗೆ 10 ಲಕ್ಷ ರೂಪಾಯಿ ಅಂದರೆ ದಿನಕ್ಕೆ 24 ಗಂಟೆ 9,400 ಕೋಟಿ ರೂಪಾಯಿ ಹಣವನ್ನು ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಖರ್ಚು ಮಾಡಿತ್ತು. ಇದರ ಜೊತೆಗೆ ಮತ್ತೊಂದು ಏನಾಯಿತು ಅಂತ ಹೇಳಿದ್ರೆ, ಇರಾನ್ 25 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನಷ್ಟವನ್ನು ಕಳೆದ 100 ದಿನಗಳಲ್ಲಿ ಅನುಭವಿಸಿದೆ ಅಂತ. ಮತ್ತೊಂದು ಕಡೆ 1,22,000 ಇರಾನ್ನ ಕಟ್ಟಡಗಳ ಧ್ವಂಸ ಆಗಿದೆ. 1,22,000. ಎಲ್ಲಕ್ಕಿಂತ ಹೆಚ್ಚಾಗಿ ದಿನದ 24 ಗಂಟೆಗಳಲ್ಲಿ ಸರಾಸರಿ 6 ಗಂಟೆಗಳಿಗೊಮ್ಮೆ ಯುದ್ಧ ಆಗಿದೆ. 6 ಗಂಟೆಗಳಿಗೆ ಒಮ್ಮೆ ಯುದ್ಧ ಆಗಿದೆ. ಅದು ಇಸ್ರೇಲ್ ಮೇಲೆ ಆಗಿರ್ಬೋದು, ಇರಾನ್ ಮೇಲೆ ಆಗಿರ್ಬೋದು, ಅಮೆರಿಕದ ಮೇಲೆ ಆಗಿರ್ಬೋದು. ಪ್ರತಿ 6 ಗಂಟೆಗೊಮ್ಮೆ ಯುದ್ಧ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಒಟ್ಟಾರೆ 36 ಲಕ್ಷ ಕೋಟಿ ರೂಪಾಯಿಯನ್ನು ಅಮೆರಿಕ ನಷ್ಟ ಮಾಡಿಕೊಳ್ತು. ಇದರ ಜೊತೆಗೆ ಅಮೆರಿಕ ಇರಾನ್ ಯುದ್ಧದ ಭಾಗವಾಗಿ ಇಡೀ ಜಗತ್ತಿಗೆ 122 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಎಲ್ಲ ಲೆಕ್ಕಾಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಈ ಯುದ್ಧ ಶುರುವಾಯಿತಲ್ಲ ಫೆಬ್ರವರಿ 28ನೇ ತಾರೀಕಿಗೆ. 28ನೇ ತಾರೀಕಿಗೆ ಒಂದು ದಿನ, ಅದಾದ ನಂತರ ಮಾರ್ಚ್ 1ನೇ ತಾರೀಕು. ಕೇವಲ 2 ದಿನಕ್ಕಾಗಿ ಅಮೆರಿಕ ತನ್ನ ರಕ್ಷಣೆ ಮತ್ತು ತನ್ನ ಕ್ಷಿಪಣಿಗಳಿಗಾಗಿ 47,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಎಷ್ಟು ದಿನಕ್ಕೆ? ಕೇವಲ 2 ದಿನಕ್ಕೆ ಅಮೆರಿಕ ಖರ್ಚು ಮಾಡಿದ್ದು 47,000 ಕೋಟಿ ರೂಪಾಯಿ. ಆ ಮುಖಾಂತರ ಅಮೆರಿಕದ ಆರ್ಥಿಕತೆ, ಅಮೆರಿಕದ ಒಟ್ಟಾರೆ GDP ಎಲ್ಲವೂ ಕೂಡ ಕುಸಿತ ಆಗ್ತಾ ಬಂತು. ಕೇವಲ ಅಮೆರಿಕ ಮಾತ್ರ ಅಲ್ಲ, ಜಗತ್ತಿನದ್ದೂ ಕೂಡ ಕುಸಿತ ಆಗಿದೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ಗೆ ಬಂಪರ್ ಲಾಟರಿ ಸಿಕ್ಕಿದೆ. ಅಮೆರಿಕ ಲಾಸ್ ಆಯಿತು, ಇರಾನ್ಗೆ ಬಂಪರ್ ಲಾಟರಿ ಸಿಕ್ತು. ಹೆಂಗೆ ನಾವು ಚರ್ಚೆ ಮಾಡಿದ್ದೀವಿ. ತೈಲದ ಮೇಲಿದ್ದಂತಹ ದಿಗ್ಬಂಧನಗಳು ಹೋಯಿತು, ಆರ್ಥಿಕ ದಿಗ್ಬಂಧನ ಹೋಯಿತು, ಅವರ ಆಸ್ತಿ ಅವರಿಗೆ ಸಿಗೋದಕ್ಕೆ ಶುರುವಾಯಿತು. ಇಷ್ಟು ದಿನಗಳ ಕಾಲ ಅವರ ಮೇಲೆ ಇದ್ದಂತಹ ನಿರ್ಬಂಧಗಳ ತೆರವು ಆಗಿದ್ದರ ಕಾರಣಕ್ಕಾಗಿ ಅವರು ಧಾರಾಳವಾಗಿ ಬೇರೆ ಬೇರೆ ದೇಶಗಳಿಗೆ ತೈಲವನ್ನು ಮಾರಾಟ ಮಾಡಬಹುದು. ಆ ಮುಖಾಂತರ ಆದಾಯ ಕ್ರೋಢೀಕರಣ ಮಾಡಬಹುದು. ನಾಳೆ ಒಂದು ವೇಳೆ ಅಮೆರಿಕಾದವರು ದಾಳಿ ಮಾಡಿದರೆ ಹಾರ್ಮುಜನ್ನು ಬಂದ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಹಾಕಿ ಮತ್ತಷ್ಟು ಆರ್ಥಿಕವಾಗಿ ಜಗತ್ತಿಗೆ ಒಂದು ಕಂಟಕವನ್ನು ತರುವ ಪ್ರಯತ್ನವನ್ನು ಮಾಡಬಹುದು. ಇವೆಲ್ಲದರ ಹೊರತಾಗಿ $300 ಬಿಲಿಯನ್ ಆರ್ಥಿಕ ನೆರವು ಸಿಗ್ತಾ ಇದೆ. ಇದು $300 ಬಿಲಿಯನ್ ಆರ್ಥಿಕ ನೆರವು ಅಮೆರಿಕ ಏಕಾಏಕಿಯಾಗಿ ತೆಗೆದುಕೊಳ್ಳಿ, ನೀವು ಇಟ್ಕೊಳ್ಳಿ ಅಂತ ಅಮೆರಿಕ ಕೊಡುವಂಥ ಹಣ ಅಲ್ಲ. ಇದು ಬದಲಾಗಿ ಬೇರೆ ಬೇರೆ ದೇಶಗಳು, ಅದು ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜಪಾನ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಈ ದೇಶದಲ್ಲಿ ಹೂಡಿಕೆಯನ್ನು ಮಾಡುತ್ತವೆ. ಹೂಡಿಕೆಯ ಮುಖಾಂತರ ಮೂಲ ಸೌಕರ್ಯ, ಅದು ಕೈಗಾರೀಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಇರಾನ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಸಿಗ್ತಾ ಇದೆ.
ಅಂದರೆ ಇಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದ ದೇಶಗಳು ಕೂಡ ಇರಾನ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದೀಗ ಅಂಥದ್ದೊಂದು ಅವಕಾಶ ಯಾರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇರಾನಿಗೆ ಸಿಗ್ತಾ ಇದೆ. ಮೊನ್ನೆ ನಾನೊಂದು ಎಕ್ಸಾಂಪಲ್ ಹೇಳಿದೆ. ಸೌದಿ ಅರೇಬಿಯಾ ಬಂದು ಇದೀಗ ಇರಾನ್ನ ಯಾವುದೋ ಒಂದು ಮೂಲಸೌಕರ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರ ಮುಂದೆ ಬರ್ತಾರೆ. ಆವಾಗ ಅಮೆರಿಕದ ಅನುಮತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಅಮೆರಿಕ ಅನುಮತಿ ಕೊಡುತ್ತೆ, ಅನುಮತಿಯ ಜೊತೆಗೆ ಹಣವನ್ನು ಕೊಡುವಂತಹ ಪ್ರಯತ್ನವೂ ಕೂಡ ಆಗುತ್ತೆ. ಆ ಮುಖಾಂತರ ಒಂದು $300 ಬಿಲಿಯನ್ ಹಣ ಅವರಿಗೆಲ್ಲ ಸಿಗ್ತಾ ಇದೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಬಂಪರ್ ಅನ್ನ ಇರಾನ್ ಅವರು ಪಡೆದುಕೊಂಡ್ರು. ಮತ್ತೊಂದು ಕಡೆ ಪಾಕಿಸ್ತಾನದ ನವರಂಗಿ ಆಟನೇ ಪಾಕಿಸ್ತಾನದ್ದು. ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆಯಾಗಿತ್ತು. ಯಾವ ಮಾತುಕತೆಯೂ ಕೂಡ ಅಂತಿಮವಾದ ಫಲಿತಾಂಶವನ್ನು ತೆಗೆದುಕೊಂಡು ಬರಲಿಲ್ಲ. ಯಾಕಂದರೆ ಅಲ್ಲಿ ಪರಮಾಣು ಕಾರ್ಯಕ್ರಮ, ಯುರೇನಿಯಂ ವಿಚಾರಕ್ಕಾಗಿಯೇ ಗೊಂದಲಗಳಾಯಿತು. JD ವ್ಯಾನ್ಸ್ ನೇತೃತ್ವದ ಅಮೆರಿಕ ನಿಯೋಗ, ಅದಾದ ನಂತರ ಇರಾನ್ನ ಅಧ್ಯಕ್ಷರು ವಾಪಸ್ ಎಲ್ಲ ಬಂದಿದ್ದನ್ನು ನೋಡಿದ್ವಿ. ಆದರೆ ಇವತ್ತು ಪಾಕಿಸ್ತಾನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನನ್ನ ನೇತೃತ್ವದಲ್ಲಿ ಆಯಿತು, ನನ್ನ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ನಡೆದಿದೆ ಅಂತ ಶಹಬಾಜ್ ಶರೀಫ್ ಎಲ್ಲ ಘೋಷಣೆ ಮಾಡಿಕೊಂಡ್ರು. ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಪಾಕ್ ಪ್ರಧಾನಿ ಕೂಡ ಮಧ್ಯವರ್ತಿಯಾಗಿ ಸಹಿಯನ್ನು ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಾಕಿಸ್ತಾನದವರು. ಏನಂತ, 3 ತಿಂಗಳ 16 ದಿನ ನಮ್ಮ ನಿರಂತರ ರಾಜತಾಂತ್ರಿಕ ಪರಿಶ್ರಮದಿಂದ ಈ ಐತಿಹಾಸಿಕ ಒಪ್ಪಂದ ಆಗಿದೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಅವರ ನಿರಂತರ ಶ್ರಮದಿಂದ ಇದಾಗಿದೆ ಅಂತ. ಮತ್ತೊಂದು ಕಡೆ ಫೀಲ್ಡ್ ಮಾರ್ಷಲ್ ಮುನೀರ್ ಅವರ ದೂರದರ್ಶಿತ್ವದ ಶಾಂತಿಯ ನಾಯಕತ್ವ ಜಾಗತಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ದಾಖಲಾಗಿದೆ. ಅಂದರೆ ಪಾಕಿಸ್ತಾನ ಶಾಂತಿಯನ್ನು ಬೋಧನೆ ಮಾಡುತ್ತೆ. ಈ ಶಾಂತಿಯ ದೂರದರ್ಶಿತ್ವ ಏನಿತ್ತಲ್ಲ, ಇದು ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗುವಂತೆ ಮಾಡಿಬಿಡ್ತು ಅಂತ ಯಾರು ಹೇಳ್ತಾ ಇರೋದು? ಭಯೋತ್ಪಾದನೆಯನ್ನು ಜಗತ್ತಿಗೆ ಕೊಡುವಂತಹ ದೇಶ ಇವತ್ತು ಪಾಕಿಸ್ತಾನದವರೆಲ್ಲ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ರಾಜತಾಂತ್ರಿಕರು ಅಥವಾ ತಜ್ಞರು ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಬಗ್ಗೆ. ಪಾಕಿಸ್ತಾನ ಏನು ಕೆಲಸ ಮಾಡಿಲ್ಲ. ಪಾಕಿಸ್ತಾನ ಏನು ಕೆಲಸ ಮಾಡ್ತು? ಉಭಯ ದೇಶದ ನಾಯಕರುಗಳು ಬಂದು ಕುಳಿತುಕೊಂಡು ಮಾತನಾಡೋದಕ್ಕೆ ಒಂದು ಜಾಗವನ್ನು ಕಲ್ಪಿಸಿ ಕೊಡ್ತು ಹೊರತು ಹಾರ್ಮುಜ್ ಬಗ್ಗೆ ಅಥವಾ ಯುರೇನಿಯಂ ಬಗ್ಗೆ, ಪರಮಾಣು ಕಾರ್ಯಕ್ರಮದ ಬಗ್ಗೆ ತಾವಾಗೇ ಮುಂದೆ ನಿಂತು ಮಾತುಕತೆಯನ್ನು ಮಾಡಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈಗ 2 ಪಾರ್ಟಿಗಳಿರುತ್ತೆ ಅಥವಾ 2 ವ್ಯಕ್ತಿಗಳಿರ್ತಾರೆ. ಅವ್ರದ್ದು ಯಾವುದೋ ಕೆಲಸದ ನಿಮಿತ್ತ ಒಂದು ಪ್ಲೇಸಿಗೆ ಹೋಗಬೇಕು. ಉದಾಹರಣೆಗೆ ನಮ್ಮಲ್ಲಿ ಹೋಟೆಲ್ಗಳಿಗೆ ಹೋಗಿ ಈ ವ್ಯವಹಾರಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಈಗ ಹೋಟೆಲ್ ಏನಾಗುತ್ತಲ್ಲಿ, ನಮಗೆ ಮಾತುಕತೆಯನ್ನು ನಡೆಸೋದಕ್ಕೆ ಒಂದು ಜಾಗ ಕೊಟ್ಟಂತಹ ಪ್ಲೇಸ್ ಆಗುತ್ತಷ್ಟೇ. ಯಾವುದೋ ಹೋಟೆಲ್ ಮಾಲೀಕ ಅಥವಾ ಹೋಟೆಲ್ನ ಇತರ ಸಿಬ್ಬಂದಿಯವರು ಬಂದು ಈ 2 ವ್ಯಕ್ತಿಯ ನಡುವೆ ಆಗ್ತಾ ಇರುವಂಥ ಡೀಲ್ನ ಬಗ್ಗೆ ಸಹಾಯ ಮಾಡಿದ್ರು ಹೋಟೆಲ್ನವ್ರು ಏನೋ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದರ ವ್ಯತಿರಿಕ್ತವಾಗಿ ಹೋಟೆಲ್ ನಮ್ಗೆ ಏನು ಮಾಡುತ್ತೆ? ಕೇವಲ ಜಾಗವನ್ನು ಮಾತ್ರ ಕೊಟ್ಟಿರುತ್ತೆ. ಪಾಕಿಸ್ತಾನವು ಕೂಡ ಹಾಗೆ ಜಾಗವನ್ನು ಮಾತ್ರ ಕೊಟ್ಟಿದೆ, ಒಪ್ಪಂದ ಆಗೋದಕ್ಕೆ ಏನೋ ಸಹಾಯ ಮಾಡಿಲ್ಲ ಅಂತ ಇದೀಗ ರಾಜತಾಂತ್ರಿಕವಾಗಿ ಅನೇಕ ತಜ್ಞರು ಇದನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಟ್ ಅವರ ವೈಯಕ್ತಿಕ ಕಾರಣಕ್ಕಾಗಿ ಆರ್ಥಿಕವಾಗಿ ಜರ್ಜರಿತವಾಗಿದೆ ಪಾಕಿಸ್ತಾನ. ಶಾಂತಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಹೀಗಾಗಿ ಅದನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಠಿಣ ಷರತ್ತು, 60 ದಿನಗಳ ಡೆಡ್ಲೈನ್. ಕಠಿಣ ಷರತ್ತಿದು 60 ದಿನ. 30 ದಿನಗಳ ಒಳಗಾಗಿ ಇರಾನ್ ಮೇಲಿನ ನೌಕಾ ದಿಗ್ಬಂಧನವನ್ನು ಹಿಂತೆಗೆದುಕೊಳ್ಳಬೇಕು ಅಮೆರಿಕ. ಅಂದರೆ ಕಳೆದ ಏಪ್ರಿಲ್ ತಿಂಗಳಿಂದ ಅಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಲಾಗಿದೆ, ಅದೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳಬೇಕು. 1 ತಿಂಗಳ ಒಳಗಡೆ ಇರಾನ್ ಸುತ್ತಮುತ್ತಲ ಪ್ರದೇಶದಿಂದ ಅಮೆರಿಕ ಸೈನ್ಯ ವಾಪಸ್ ಆಗಬೇಕು. ಇರಾನ್ ಕಡೆಯಿಂದ 60 ದಿನಗಳ ಕಾಲ ವಾಣಿಜ್ಯ ಹಡಗುಗಳಿಗೆ ಸುರಕ್ಷಿತ ಸಂಚಾರದೆಲ್ಲ ಭರವಸೆ ಕೊಟ್ಟಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆಯೋದಿಲ್ಲ ಅಂತ ಇರಾನ್ನಿಂದ ಅಧಿಕೃತ ಒಪ್ಪಿಗೆ ಅಂತ ಹೇಳ್ತಿದ್ದಾರೆ. ಮುಂದಿನ 60 ದಿನಗಳಲ್ಲೆಲ್ಲ ಅಬ್ಸರ್ವೇಷನ್ ಇರುತ್ತೆ ಅಂತ. ನೀವು ನೋಡಿ, ಇದು ಮೊದಲ ಬಾರಿಗೆ ಅಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದು. ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದಾಗೆ 2015ರಲ್ಲಿ ಬರಾಕ್ ಒಬಾಮಾ ಇದ್ದಾಗಲೂ ಕೂಡ ಒಪ್ಪಂದ ಆಗಿತ್ತು ಇರಾನ್ ಮತ್ತು ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ನಡುವೆ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಕೂಡ ಇದೇ ವಿಚಾರಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗ್ತಾ ಇದೆ. ಆದರೆ ನೀವು ಬರಾಕ್ ಒಬಾಮಾ ಇದ್ದಾಗ ಈ ಮಾತುಕತೆಯನ್ನು ನಡೆಸೋದಕ್ಕೆ ಅಥವಾ ಇವೆಲ್ಲವನ್ನು ಅಬ್ಸರ್ವ್ ಮಾಡೋದಕ್ಕೆ ಸುಮಾರು 20 ತಿಂಗಳ ಕಾಲ ಸಮಯವನ್ನು ತೆಗೆದುಕೊಳ್ಳಲಾಗಿತ್ತು. 1.5 ವರ್ಷಕ್ಕಿಂತ ಹೆಚ್ಚು ಸಮಯವನ್ನು ಅವರು ತೆಗೆದುಕೊಂಡಿದ್ದರು. ಆದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಕೇವಲ 60 ದಿನಗಳ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ. 60 ದಿನಗಳ ಸಮಯ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ 2015ಕ್ಕೂ ಮತ್ತು 2026ಕ್ಕೂ 11 ವರ್ಷದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಇರಾನ್ ಮೇಲೆ ನೇರವಾದಂತಹ ಯುದ್ಧ ಆಗಿರಲಿಲ್ಲ. ಅವತ್ತೇನಾಗಿತ್ತು? ಕೇವಲ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು. ಅವರದನ್ನು ಹೆಂಗೆ ಮಾಡ್ತಾರೆ? ಯುರೇನಿಯಂ ಹಸ್ತಾಂತರ ಮಾಡ್ತಾರಾ? ಯುರೇನಿಯಂ ಹೆಂಗೆ ಕಣ್ಗಾವಲಿನಲ್ಲಿ ಇಡೋ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ನಮ್ಮ ಕಣ್ಣಿಗೆ ಕಾಣದ ಹಾಗೆ ಪರಮಾಣು ಕಾರ್ಯಕ್ರಮದಲ್ಲಿ ಏನಾದರೂ ಅಭಿವೃದ್ಧಿಯನ್ನು ಸಾಧಿಸ್ತಾರಾ? ಇವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ 20 ದಿನ ತೆಗೆದುಕೊಂಡಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಆ ರೀತಿಯಾದಂತಹ ಮೆಂಟ್ಯಾಲಿಟಿ ಇಲ್ಲ ಅಂತ ಜಗತ್ತಿನಲ್ಲಿ ಮಾತುಕತೆಗಳು ಬರ್ತಾ ಇದೆ. ಏನೇ ಆದರೂ ಕೂಡ ದೀರ್ಘವಾಗಿ ಆಗೋದಕ್ಕಿಂತ ಶೀಘ್ರವಾಗಿ ಆಗಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಆಲೋಚನೆ. ದೀರ್ಘ ಬೇಡ, ಶೀಘ್ರ ಆಗಬೇಕು ಅಂತ. ಹೀಗಾಗಿ 60 ದಿನಗಳಿಗೆ ಅದನ್ನೆಲ್ಲ ಇಳಿಸ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಟ್ರಂಪ್ ವಿರುದ್ಧ ಮೋಸ್ತಬಾ ಖಮೇನಿ ವಾಗ್ದಾಳಿ ನಡೆಸಿರೋದು.
ಅಯತಲ್ಲಾ ಅಲಿ ಖಮೇನಿಯ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಮೋಸ್ತಬಾ ಖಮೇನಿ ಅಜ್ಞಾತ ಸ್ಥಳದಿಂದಲೇ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತುಕತೆಯನ್ನು ನಡೆಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅದೇ ಕಾರಣವನ್ನು ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮೆರಿಕದ ಹತಾಶೆಯೇ ಈ ಒಪ್ಪಂದಕ್ಕೆ ಕಾರಣ ಅಂತ ಇರಾನ್ನ ಸುಪ್ರೀಂ ಲೀಡರ್ ಮೋಸ್ತಬಾ ಖಮೇನಿ ಹೇಳಿದ್ರು. ಬೆದರಿಕೆಗೆ ಮಣಿದು ಒಪ್ಪಂದವನ್ನು ಮಾಡಿಕೊಂಡಿಲ್ಲ, ಇದು ಇರಾನ್ನ ಸಾರ್ವಭೌಮತ್ವದ ಗೆಲುವಂತೆಲ್ಲ ಹೇಳಿದರು. ಪೆಜಿಶ್ಕಿಯನ್ನೆಲ್ಲ ಹೇಳಿಕೆ ಕೊಟ್ಟರು. ಅಮೆರಿಕ ಇರಾನ್ ಶಾಂತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. ಸಹಜವಾಗಿ ಗೊತ್ತಿದೆ ಅದು ಇವರ ನಡುವೆ ಒಪ್ಪಂದ ಆದರೆ ಏನು ಪರಿಣಾಮ ಆಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಹೀಗಾಗಿ ಅವರೆಲ್ಲ ವಿರೋಧ. ಇದು ಇಸ್ರೇಲ್ ಪಾಲಿನ ದೊಡ್ಡ ಸೋಲು ಅಂತ ನೆತನ್ಯಾಹು ವಿರುದ್ಧ ವಿಪಕ್ಷಗಳು ಕಿಡಿಕಾರಿರೋದು. ಅಂದರೆ ಅಕ್ಟೋಬರ್ನಲ್ಲಿ ಚುನಾವಣೆ ಇದೆ ಇಸ್ರೇಲ್ನಲ್ಲಿ. ಈ ಚುನಾವಣೆ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗಿದ್ದು ಅಂದರೆ ಪಕ್ಕದ ದೇಶದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಹೀಗಾಗಿ ಇಸ್ರೇಲ್ಲೂ ಕೂಡ ಆಂತರಿಕ ರಾಜಕಾರಣಕ್ಕೆ ಇದೆಲ್ಲ ಕಾರಣ ಆಗಿದೆ. ಮತ್ತೊಂದು ಕಡೆ ಶಾಂತಿ ಒಪ್ಪಂದದ ನಡುವೆ ಸಿರಿಯಾ ಗಾಜಾದಿಂದ ಸೈನ್ಯವನ್ನು ಹಿಂತೆಗೆಯಲ್ಲ ಅಂತ 1000 ಕಿಲೋಮೀಟರ್ ಅವರೇನು ಅಕ್ವೈರ್ ಮಾಡಿದ್ದಾರೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಅಂತ ಅವರೆಲ್ಲ ಪದೇ ಪದೇ ಹೇಳ್ತಾ ಇದ್ದಾರೆ. ಅಂದರೆ ಮೊದಲ ದಿನದಿಂದಲೂ ಕೂಡ ಅವರು ಆ ಹೇಳಿಕೆಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾರು? ಇದೇ ಇಸ್ರೇಲ್ನವರು. ಏನಂತ ಹೇಳ್ತಾ ಇದ್ರು ಅವರು? ನಾವು ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಮೊದಲ ದಿನದಿಂದಲೂ ಕೂಡ ಅದನ್ನು ಉಲ್ಲೇಖ ಮಾಡ್ಕೊಂಡು ಬರೋ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ರು? ಇರಾನ್ ಅವರು ಮಾಡ್ತಾ ಇದ್ರು. ಇದರ ಭಾಗವಾಗಿ ಇಷ್ಟು ದಿನಗಳ ಕಾಲ ಈ ಸುದೀರ್ಘ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ತನ್ನ ಅನೇಕ ನಾಗರಿಕರನ್ನ, ತನ್ನ ಸೇನಾ ಬಲವನ್ನ ಎಲ್ಲವನ್ನೂ ಕೂಡ ಕಳೆದುಕೊಂಡ ನಂತರವೂ ಕೂಡ ಇರಾನ್ ಸುದೀರ್ಘವಾಗಿ ಪ್ರತಿರೋಧವನ್ನು ತೋರಿಸ್ತಾ ಬಂದಿತ್ತು. ಇದೀಗ ಸಹಜವಾಗಿ ಒಂದು ಚರ್ಚೆನ ಆಗ್ತಾ ಇದೆ. ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನಾಗ್ತಾ ಇದೆ? ಅಮೆರಿಕಾವೇ ಸ್ವತಃ ಯಾರ ಹತ್ರ ಹೋಗಿ, ಇರಾನ್ನ ಹತ್ರ ಹೋಗಿ ಮಂಡಿ ಊರಿ ಕುಳಿತಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆಯಲ್ಲ, ಇದೀಗ ಯಾರಿಗೆ ಒಂದು ಪುಷ್ಟಿ ಎನ್ನುವಂತೆ, ಇರಾನ್ಗೆ ಅನ್ನುವಂತಹ ಪುಷ್ಟಿ ಎನ್ನುವಂತೆ ಆಗ್ತಾ ಇದೆ. ಹೀಗಾಗಿ ಮೋಸ್ತಬಾ ಖಮೇನಿ ಹೇಳ್ತಾ ಇದ್ದಾರೆ ಇದು ನಮ್ಮ ಗೆಲುವು ಎನ್ನುವಂತಹ ನಿಟ್ಟಿನಲ್ಲಿ ಅವರ ಚರ್ಚೆ. ಗೆಲುವು ಯಾರದ್ದೇ ಇರಲಿ, ಇದರ ಹೊಡೆತ ಮಾತ್ರ ಇಸ್ರೇಲ್ಗೆ ಬೀಳುತ್ತೆ ಅನ್ನುವಂಥ ಆತಂಕ ಅವ್ರಿಗಿದೆ. ಹೀಗಾಗಿ ಆ ವಿಚಾರ ಏನಾಗುತ್ತೆ ಕಾದ್ ನೋಡೋಣ. ಈಗ ಜಗತ್ತು ಮಾತ್ರ ನೆಮ್ಮದಿಯಿಂದ, ನಿಟ್ಟುಸಿರಿನಿಂದ, ಯುದ್ಧದ ಭೀತಿಯಿಂದ ಸದ್ಯಕ್ಕಂತೂ ಹೊರಗೆ ಬರ್ತಾ ಇದೆ. ಉಭಯ ರಾಷ್ಟ್ರಗಳು ಮುಂದೆ ಇವುಗಳನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ನೋಡೋಣ.